ಈಗ ಬಂದ್ವಿ ನಾವು ಇಲ್ಲಿ ಹೇಗಿರಿ ಬಂದಿದ್ದೆ ಮತ್ತೆ ಬರ್ತಾನೆ ನಾನು ಆ ಕಡೆ ಉತ್ತರ ಕರ್ನಾಟಕದಾಗ ಮತ್ತೆ ಏನು ಮೆಂಬರ್ ಮಾಡಿದೆ ಮತ್ತು ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡಿದ್ದೆ ಮತ್ತು ಈ ಕಡೆಗೆ ದಕ್ಷಿಣ ಕರ್ನಾಟಕಕ್ಕೆ ಬಂದೆ ಯಾಕಂತಂದ್ರೆ ಈಗ ನನಗೆ ಒಂದು ಕತೆ ಬೇಕು, ಇತಿಹಾಸದ ಕತೆ ಬೇಕು. ಅವಳೂರ ಇತಿಹಾಸನ ನಾನು ಬಹಳ ವರ್ಷದಿಂದನೇ ತಿಳ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಸತ್ಯ ಇಲ್ಲೇ ಇರೋದು ಹೇಳ್ತೀಯ. ಈ ಸತ್ಯರ ಇವತ್ತು ಬನ್ಕರ್ ಅವರಾಗಿರ್ಲಿ, ಬಿ ಪಾಟೀಲ್ ಅವರಾಗಿರ್ಲಿ, ಇವತ್ತು ತಮಿಳ್ನಾಡಿನಲ್ಲಿ 80 ಎತ್ತರದ ಸರ್ವಜ್ಞ ಮಿಂಚ್ತಾ ಇದ್ದಾನೆ. ಯಾಕೆ ನಮ್ಮ ಕರ್ನಾಟಕದಾಗ ಇತಿಹಾಸ ಕೊಟ್ಟಂತ ಸರ್ವಜ್ಞ ಅದು ಉತ್ತರ ಕರ್ನಾಟಕದಾಗ ಹೌದಂತೀವಿ ಅಂತೆ. ಅದು 126 ಹಿರೇಕೆರೆ ತಾಲೂಕು ದುರ್ಗಮ್ಮನ ಆಶೀರ್ವಾದ, ಸರ್ವಜ್ಞನ ಆಶೀರ್ವಾದ, ಆ ಮದಗ ಮತ್ತು ಕೆಂಚಮ್ಮನ ಆಶೀರ್ವಾದ ಇತಿಹಾಸ ತುಂಬ ಬಂದೈತಿ. ಇವು ದಕ್ಷಿಣ ಕರ್ನಾಟಕದಲ್ಲಿ ಏನು ಮಾಡ್ಬಿಟ್ರೆ 126 ನೀರು ಕೊಡಂತ ಅದನ್ನ ಕೆರೆನ ಬತ್ತಿಸಿ ಅಂಜನಾಪುರ ಡ್ಯಾಮ್ ಕಟ್ಟಿಕೊಂಡ್ರು. ನಿಮ್ಗೆ ನೀರು ಡ್ಯಾಮ್ ಮಾಡಿದ್ರು, ಅದನ್ನು ಎತ್ತಿ ತೋರಿಸ್ಲಿಲ್ಲ. ಸರ್ವಜ್ಞ ಇಲ್ಲಿ ಹುಟ್ಟ್ಯಾನು ಅಲ್ಲಿ ಹುಟ್ಟ್ಯಾನು ಅನ್ನೋದನ್ನು ದಾಖಲಾಗಳು ದೊಡ್ಡ ದೊಡ್ಡ ವಿಜ್ಞಾನಿಗಳು ತೆಗೆದಿಟ್ಕೊಂಡಿಲ್ಲ. ಅಲ್ಲಿ ಒಬ್ಬರು ಹೇಳ್ತಾನ ನಮ್ಮೂರಾಗ ಹುಟ್ಟ್ಯಾನಂತ. ಅವೆಲ್ಲ ನಾವು ತಿಳ್ಕೊಂಡಂಗೆ ಶಕ್ತಿ ಭಕ್ತಿ ಇಲ್ಲೇ ತುಂಬ್ಕೊಂಡೋಗೈತಿ. ಯಾಕಂತಂದ್ರೆ ಸರಸ್ವತಿ ಇದ್ದಾಳ ವಿದ್ಯಾ ಕೊಡಂತ. ಬಸವರಸ ಒಬ್ಬ ಬ್ರಾಹ್ಮಣವ ಏನ್ರಿ. ಹೆಂಗ್ ಬಸವಣ್ಣವ್ರು ಬ್ರಾಹ್ಮಣದಿಂದ ಜನವಾರನ ಅಲ್ಲಗಳದೇನ ಲಿಂಗ ಕೈಯಾಗ ಹಿಡ್ಕೊಂಡ್ಬಂದ್ರೆ ಆ ಲಿಂಗದಿಂದನೇ ಇವತ್ತು ನಾವೆಲ್ಲ ಶೂದ್ರ ಆದ್ವಿ. ಹೌದಲ್ರಿ? ಅವೆಲ್ಲ ಶೂದ್ರರಿ, ನಾವೆಲ್ಲ ಹಿಂದೂಗಳಲ್ಲ. ಹಿಂದೂ ಅನ್ನೋ ಪದಕ್ಕೂ ಕೆಟ್ಟ ಭಾಷೆ ಐತೆ. ಅದು ಭಾಗವತ ಹಿಂದೂ ಸಂಚಾಲಕ ಭಾಗವತರದಲ್ಲ, ಅದು ಹಿಂದೂ ಪದ ಕೆಟ್ಟ ಪದ ಅಂತದ್ದು. ಏನಂದ್ರೆ ಕಂಬಾರ ಕುಂಬಾರ ಸುಮಗಾರ ಚಮಗಾರ ಎಳುವ ನೇಕಾರ ಮಡವಾಳ ತಳವಾರ ಗಾನಿಗ ಗೊಲ್ಲ ಯಾದವ ಕುರುಬ ವೀರಶೈವ ಹಿಂದುಲಿಂಗವಂತ ಬಂಜಾರ ರೆಡ್ಡಿ ಕೊರಮ ಕೊರಚಾನ್ ಅಂತ ಎಷ್ಟು ಜಾತಿಗಳದವಲ್ಲ, ಇವೆಲ್ಲ ನಾವೆಲ್ಲ ಶೂದ್ರದು. ಬಸವಣ್ಣವರು 12ನೇ ಶತಮಾನದಾಗ ಅವರು ಜನವಾರನ ಅಲ್ಲಗಳದು ಲಿಂಗ ಕೈಯಾಗ ಹಿಡ್ಕೊಂಡು ಬಂದವರು. ಎಲ್ಲ ಅರಳೆಯಾಗಿಲಿಂದ ಹಿಡಿದು ಎಲ್ಲರ ಕೈಯಾಗೂ ಲಿಂಗ ಕೊಟ್ಟರು. ಅವರು ತತ್ವ ಪಾಲಿಸ್ಲಿಲ್ಲ ಅಷ್ಟೇ. ಏನಂತೀರಿ? ತತ್ವ ಪಾಲಿಸ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಶೂದ್ರದು. ಇವ್ರು ಹೇಳ್ತಾರ ಅವ್ರಿಗೆ ಬ್ರಾಹ್ಮಣ್ಯ ಮತ್ತು ಹಿಂದುತ್ವ ಏನೈತಿಲ್ಲ, ಈ ಒಂದು ಇವ್ರಿಗೆ ಶಿಕ್ಷಣ ಇತ್ತು. ಕ್ಷತ್ರಿಯರು ವೈಶ್ಯರಿಗೆ ಶಿಕ್ಷಣ ಇತ್ತು, ನಿಮಗೂ ಇಲ್ಲ ನಮಗೂ ಇಲ್ಲ. ಬಸವಣ್ಣವ್ರು ಬಂದಿದ್ದು ನಮಗೆ ಶಿಕ್ಷಣ ಗೊತ್ತಾಗಿದ್ದು. ಏನಂತೀರಿ? ಅದಕ್ಕೋಸ್ಕರ ನಾವು ಅದನ್ನ ಅಳೆದು ನೋಡಿ ತಿಳ್ಕೊಂಡು ಮಾತಾಡಬೇಕು. ಇವತ್ತು ನಾ ಕೋರ್ಟ್ನಲ್ಲಿ ಟೇಬಲ್ ಹೊಡೆದು ವಾದ ಮಾಡ್ತೀನಿ. ಯಾವ ಪೊಲೀಸ್ಗೂ ಎದುರಂಗಿಲ್ಲ, ಯಾವ ಜಡ್ಜ್ಗೂ ಎದುರಂಗಿಲ್ಲ. ಯಾಕಂದ್ರೆ ನನ್ನ ಇಂಥ ಆರ್ಗ್ಯುಮೆಂಟ್ ಐತಿ. ಯಾಕಂದ್ರೆ ವೃತ್ತಿ ಯಾವ್ದಾದ್ರೆ ಏನು ಪ್ರವೃತ್ತಿ ಉತ್ತಮ ಆಗೈತೆ ನಂದು. ಇವತ್ತು ಸೆಂಟ್ರಲ್ ಜೈಲ್, ಕರ್ನಾಟಕ 7 ಸೆಂಟ್ರಲ್ ಜೈಲಲ್ಲಿ ಎಲ್ಲ ರೌಡಿಗಳು ಕಂಟ್ರೋಲ್ ಮಾಡ್ಬೋದು. ಈ ಸಿಕ್ಲಿಫೇಷನ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು 23 ಮಕ್ಕಳಲ್ಲಿ 20ನೇ ಮಗ ಆಗಿ ಹುಟ್ಟಿದ್ದೀನಿ. ನಾನು ನಮ್ಮಪ್ಪ ವೀರಶೈವ, ನಮ್ಮವ್ವ ಕುರುಬ್ರಕ್ಕಿ, ನಾನು ಇಸ್ಲಾಂದಕ್ಕೆ ಮದುವೆ ಆಗೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಧರ್ಮದಿಂದ ತಪ್ಪು ಮಾಡಿ ಆ ಬೌದ್ಧ ಧರ್ಮಕ್ಕೆ ಕುಯ್ಯಾರ ಅನ್ನೋದು ತಪ್ಪು ಅನ್ನೋದು ಆತಂದ್ರೆ ನಂದು ತಪ್ಪು ಅಂತ ತಿಳ್ಕೊಬೋದು ನೀವು. ಯಾಕಂದ್ರೆ ಇದು ಜಾತ್ಯತೀತ ದೇಶ ಇದು. ಏನಂತೀರಿ? 10 ಮಂದಿ ಪುಡಾರಿಯಿಂದ ಇವತ್ತು ದೇಶ ಕೆಡಾಕತೈತಿ. ಸತ್ ಮೇಲೆ ತೀರ್ಪಾಗೋದು, ಸತ್ ಹೆಣದ ಮೇಲೆ ಪಂಚನಾಮ ಬರೋದು, ಸತ್ ಹೆಣದ ಮೇಲೆ ಪರಿಹಾರ ಕೊಡೋದು, ಈ ವ್ಯವಸ್ಥೆ ಇದ್ದಿದ್ದರಿಂದ ಇವತ್ತು ರೈತನ ಹಿಂದೆಲ್ಲಿದ್ದು ಸರ್ಕಾರಿ ಶಾಲೆಗಳಿಗೆ ಜಾಗ ಇದ್ದಿದ್ದಿಲ್ಲ. ಸರ್ಕಾರಿ ಶಾಲೆ ಕಟ್ಟಬೇಕಂದ್ರೆ ಜಾಗ ಇದ್ದಿದ್ದಿಲ್ಲ, ಒಂದು ಆಸ್ಪತ್ರೆಗೆ ಜಾಗ ಇದ್ದಿದ್ದಿಲ್ಲ, ಒಂದು ಜೈಲ್ ಕಟ್ಟಾಕಿದ್ದಿದ್ದಿಲ್ಲ, ಒಂದು ಕೋರ್ಟ್ ಕಟ್ಟಾಕಿದ್ದಿದ್ದಿಲ್ಲ. ಎಲ್ಲ ರೈತರಿಂದನ ಹಂಗ ಕೊಡ್ತಿದ್ರು. ಅವಾಗ ದಾನವಾಗಿ ಕಟ್ಕೊಂಡು ಹೋಗ್ರಿ ಅಂತ. ಇವತ್ತು ಸರ್ಕಾರದ ಶ್ರೀಮಂತರ ರೈತರಿಲ್ಲ ಅಂತೇನ. ಇವತ್ತು ಸರ್ಕಾರ ಎಲ್ಲ ಕೊಂಡ್ಕೊಳಕ್ ಬಿಟ್ಟೈತಿ. ನಿಮ್ಗೆ ದುಡ್ಡು ಚೆಲ್ಲಿ ಅವೆಲ್ಲ ಕೋಟ ನೋಡ್ತಾವ. ಕೋಟ ನೋಡಿ ಕೊಡೋದು ಒರಿಜಿನಲ್ ಭಂಗ. ಅದ ವೇದಾಂತ ಹೇಳಿದಾನಲ್ಲ, ವೇದಾಂತ ಹೇಳಿದನು ಚಿನ್ನಲ್ಲ ಮಣ್ಣು ಎಂದು. ಕವಿ ಒಬ್ಬ ಹಾಡಿದನು, ಮಣ್ಣೆಲ್ಲ ಚಿನ್ನ ಅಂತ. ಮಣ್ಣಿನಿಂದನ ಎಲ್ಲ ನಾವು ಬೆಳೆಯೋದು. ಹೌದಲ್ರಿ? ನೀರು ಒಂದು ಮಣ್ಣು ಇತ್ತಂದ್ರೆ ರೈತರಿಗೆ ಯಾವ್ದು ಬೇಡ್ರಿ. 500 ಎಕರೆ ಹೊಲ ಇದ್ರು ಅವ್ರು ಕೊಳ್ಳಾಗ ಒಂದು ಮೇಲ್ಗುಣ ಸರ ಹಾಕಕ್ಕಾಗೋದು, ಅವ್ರ ಬಿತ್ತಂದ್ರಿಗೆಲ್ಲ ಕುಂದು ಕರ್ಸಕ್ಕಾಗೋದು. ಇವತ್ತು ಪಂಚರ್ ಹೊಡೆಯವನು ಅವನು RCC ಬಿಲ್ಡಿಂಗ್ ಕಟ್ಕೊಂಡು ಕ್ರಿಯೇಟ್ ಕಾರಣ ಮೇಲ್ತಾರೆ. ಯಾಕೆ ಹಿಂಗೆ ಆಕೈತೆ ಅಂದ್ರೆ ಬುದ್ಧಿವಂತರು ಅತಿ ಬುದ್ಧಿವಂತರು, ಭ್ರಷ್ಟಾಚಾರಿಗಳು, ಕಳ್ಳರು, ಸುಳ್ಳು ಇವ್ರು ಏನಿರಲ್ಲ ಇಂಥವ್ರಿಗೆ ಕಾಲ ಐತಿ. ನಿಮ್ಮಂತ ರೈತರಿಗೆ ಎಲ್ಲ ಐತಿ. ಕಾಯೋದು ನಿಮ್ಮ ಧರ್ಮ. ಸರ್ವಜ್ಞ ಹೆಂಗೆ ಹೇಳೋನಲ್ಲ, ಕಾಯೋದು ನಿಮ್ಮ ಧರ್ಮ, ನೋಡೋದು ನಮ್ಮ ಕರ್ಮ ಅನ್ನೋದು ಆಗ್ಬಿಟ್ಟೈತಿ. ಅದಕ್ಕೋಸ್ಕರ ಇವತ್ತು ನಮ್ಮಪ್ಪ ನಾನೇ ವೀರಶೈವ ಇದ್ರೆ ಇವತ್ತಿಗೆ ಕಂಡ ತಿಂದಿಲ್ಲ, ಹೆಂಡ ಕುಡಿದಿಲ್ಲ, ಸೊಂಟ ರುದ್ದಿಟ್ಟಿಲ್ಲ ಅಂತ ದಾಖಲೆ ಸರಿ ಅಂತೀನಿ. ನಾನು ಹೆಂಡತಿ ಎಲೆಕ್ಷನ್ ಎದುರಿಸಿದಾಗ ಅದೇ 8 ವಾರ್ಡ್ ನನ್ನ ಸಿಗ್ಲಿ ಗ್ರಾಮ
ಅದು ಒಂದು ಶಿಕ್ಷಣದ ಗ್ರಾಮ ನಮ್ಮೂರು. 8 ವಾರ್ಡ್ ಇದನ್ನ ತನ್ನ IAS KS ಓದಿದಂತ ಗ್ರಾಮ ಅದು. ಅದರಲ್ಲಿ ಆ ಊರಲ್ಲಿ 9ನೇ ಕ್ಲಾಸ್ ಓದ್ದವ ನಾನು. ಇವತ್ತ ನನ್ನ ಊರಲ್ಲಿ ಓದದಂತ ಒಬ್ಬ ವಿದ್ಯಾರ್ಥಿಯಾಗಿ ಓದಿ ಅವನು DSP ಆಗಿದ್ದಾನ. ಅವನು ಕಟಕಟೆಯಲ್ಲಿ ನಿಂದಿಸಿ ಅವನು ಪ್ರಶ್ನೆ ಮಾಡಿದ್ದೀನಿ. ಒಬ್ಬ ಜಡ್ಜ್ ಆಗಿದ್ದಾನ, ಅವನಿಗೂ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡಿದಂತ ಬಸ್ಯಾದೀನಿ. ಆದ್ರೆ ನಾನೇ ಹೀರೋ ಆದೆ, ಅವರೇ ಜೀರೋ ಆದ್ರಲ್ಲ. ಪ್ರತಿಯೊಬ್ಬರಿಗೂ ವಾದ ಮಾಡ್ಬೇಕು. ಇವತ್ತು ನಿಮ್ಮಂತಲ್ಲಿ ಎಲ್ಲ ವಿದ್ಯೆ ಐತಿ, ಬಟ್ ಸಿಗ್ಲಿ ವರ್ಷನ್ ಕಾನೂನಿನ ಜ್ಞಾನ ಇಲ್ಲ. ಇವತ್ತು ಒಬ್ಬರು ಗಾಂಜಾ ಮಾರವನ್ ಏನ್ ಮಾಡ್ತಾನ, ಕದ್ದು ಮುಚ್ಚಿ ಮಾರಕತ್ತನ. ಒಂದ್ಸಲ ಹಿಡಿದು ಬಿಡ್ತಾನ, ಸಿಕ್ಬಿಡ್ತಾನ. ಕಾಳ ಯಾವುದು ಸಿಗ್ಲೇಬೇಕಾ? ಸಿಕ್ಕಿಂದಾಗ ಅವನು ಅಲ್ಲಿ ಹೋಗಿ ಪರಿವರ್ತನೆ ಆಗಿ ಬರ್ತಾನೆ ಅಂದ್ರೆ ಅಲ್ಲಿ ಪರಿವರ್ತನೆ ಇಲ್ಲ. ಅಲ್ಲಿ ಹೊರಗಡೆ ಇಸ್ಪೇಟ್ ಆಡಿದ್ರೆ ಹೋಗಿ ಹೇಳ್ಕೊಂಬಂದು ಜೈಲ್ಗೆ ಹಾಕ್ತಾರ. ಜೈಲ್ನಾಗ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರಂತ ಜೈಲ ಒಂದು ಆಕಾರ ಮಾಡ್ಕೊಂಡ್ಬಿಟ್ಟಿದಾರ. ಫೋನ್ ಪೇಗೆ ಹಾಕಿಸಿ ಬಂದಾರ, ಅಲ್ಲಿ ಹೊಲ ಮಾಡ್ತಾರ, ಜೈಲಾಗ ಕುಂತ ಸವಾಲ್ ಇಡ್ತಾರ. ಕೋಟ ನೋಟ್ ನಡಿತೈತಿ, ಇಸ್ಪೇಟ್ ನಡಿತೈತಿ, ಗಾಂಜಾ ನಡಿತೈತಿ, ಚರಸ್ ನಡಿತೈತಿ, ಹೇಳತ್ತೀಯ ಕೋಟ ಎಲ್ಲದರ ಒಂದು ನಡಿತೈತಿ. ನಾನು ಇದ್ದ ಜೈಲುಗಳಲ್ಲಿ ಕರ್ನಾಟಕದಲ್ಲಿ ಯಾಕೆ ದರ್ಶನ್ ಅಂತ ಕೋಟಿ ಗಂಟೆ ದುಡ್ಡಿತ್ತು, ಜನಾರ್ದನ್ ರೆಡ್ಡಿ ಅಂದ್ರೆ ಅಧಿಕಾರ ಮತ್ತು ಕೋಟಿ ಗಂಟೆ ದುಡ್ಡಿತ್ತು, ಅವ್ರಿಗೆ ಯಾಕೆ ಶಿಕ್ಷೆ ಆಯ್ತು? ಜನಾರ್ದನ್ ರೆಡ್ಡಿಗೆ ಯಾಕೆ ಶಿಕ್ಷೆ ಆಯ್ತು? ಹೆಂಗ್ ಬೇಕಾದ್ರೆ ಗೆದ್ದು ಬರ್ಬೋದಾಗಿತ್ತಲ್ಲ. ಆದ್ರೆ ಅವನಂತಲೇ ದುಡ್ಡು ಐತಿ, ಸಿಗ್ಲಿ ಮಷನ್ ಅಂತಲೇ ತಲೆ ಐತಿ ಅಂತ ದರ್ಶನ್ ಕೇಸ ಬಿಡಿಸ್ಕೊಂಡ್ ಬರ್ತೀನಿ ನಾನು ಅಂತ 45 ನಿಮಿಷ ಟೈಮ್ ಕೊಡ್ರಿ ಅವನಿಗೆ ಆರ್ಗ್ಯುಮೆಂಟ್ಗೆ. ಅವ್ನು ಹೊರಗೆ ತೆಗಿತೀನಿ ಅಂದಿದ್ದೆ. ನಾನು 50 ಲಕ್ಷ ಕೊಡ್ರಿ ಸಾಕು ಅಂದಿದ್ದೆ. ಆದ್ರೆ ಕಳ್ಳನಿಂದ ಬಿಡುಗಡೆ ಆದ ಅಂತಂದು ಅವ್ನಿಗೂ ಒಂದು ಅವಮಾನ ಆಕತ್ತಲ್ಲ ಅಂತಂದ ಅವ್ ಕೊಡ್ಲಿಲ್ಲ. ಏನ್ ಮಾಡ್ತಿದ್ದಿ? ಮತ್ತೆ ಎಷ್ಟು ಮಂದಿ ಬಿಡಿಸಿಲ್ಲ. ನಾನ್ ಟೇಬಲ್ ಬಡ್ದು ವಾದ ಮಾಡಿದ್ದೆ ನೋಡು. ಧಾರವಾಡದಾರ ಹುಬ್ಬಳ್ಳಿ ಹುಡಿ ಅಣ್ಣಿಗೆರೆಗೆ ಎನ್ನಿಸ್ ನಾನು ಗದಗಿಲ್ಲ ಹಾಕೊಂಡಿಲ್ಲ. ಕಿಟಿ ಬಂಗಾರಪೇಟೆಗೆ ಹುಲಿ ಸಿಗ್ಲಿ ಮುಂದೆ ಬಸ್ಸಿಂದ ಅಂತ ಹಾದ್ರಿಗಿತ್ತೆ ಆವಿರಿ 2 3 ಆನೆ ಒಂದು ಬೆಂಡ್ಲತ್ತು ಗಾಡಿ ಹಿರಿತನ ಹಿರಿಕಿರೋ ಆನೆಗಳಿಗೆ ಆಗ್ಬೋದು, ಚಿಕ್ಕವ್ರು ಸಿಗ್ಬೋದು, ಅವನಿಗೆ ಎಲ್ಲಿ ಸಾಗಬಾರ್ದು. 17 ತಾಲೂಕು ಧಾರವಾಡ ದಾರಿ ಹುಬ್ಬಳ್ಳಿ ಹುಡಿ ಅಣ್ಣಿಗೆರೆಗೆ ಎಣ್ಣಿ ಸ್ನಾನ ಗದಗ ಗದ್ದಿಗೆ ಲಕ್ಕುಂಡೆ ಲೆಕ್ಕ ಇಟಿಗೆ ಬಂಗಾರಪೇಟೆಗೆ ಹುಲಿ ಸಿಗ್ಲಿ ಮುಂದ ಬಸ್ಸಾಗಿಂದ ಅಂತಂದ ಹಾದ್ರಿಗಿತ್ತೆ ಆವೇರಿ 2 3 ಆನೆ ಬೆನ್ನೂರು ಬೆಂಡ್ಲಚ್ಚೋ ಬ್ಯಾಡಿಗೆ ಹಿರೇತನ ಹಿರೇಕಿರೋ ಆನೆ